ಓಕೆ, ಇನ್ನು ಎಲ್ಲರ ಗಮನ ಈಗ ತಿರುಗ್ತಕ್ಕಂಥದ್ದು ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ ನಡೆಯುತ್ತೆ ಮೇ 7ನೇ ತಾರೀಕು. ಆ ಕಡೆ ಸೆಕೆಂಡ್ ಹಾಫ್ ಕ್ಷೇತ್ರಗಳಲ್ಲೂ ನಡ್ಡಾ ನಮೋ ಮೂಲಕವೇ ಬಿಜೆಪಿಯ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಸೆಕೆಂಡ್ ಹಾಫ್ ಏನು ನಡೆಯುತ್ತೆ ಅಲ್ಲೂ ಕೂಡ ನಮೋ ಮತ್ತು ನಡ್ಡಾ ಮೂಲಕವೇ ಬಿಜೆಪಿ ಕ್ಯಾಂಪೇನ್ ಅನ್ನು ಶುರು ಮಾಡ್ತಾ ಇದೆ. 2 ದಿನ 4 ಕ್ಷೇತ್ರಗಳಲ್ಲಿ ಮೋದಿ, 1 ದಿನ ಜೆ.ಪಿ. ನಡ್ಡಾ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಉತ್ತರದಲ್ಲಿ ಜಯಭೇರಿ ಬಾರಿಸೋದಕ್ಕೆ ಕಮಲ ರಣತಂತ್ರ, ದೋಸ್ತಿ ಬಲ ಮೋದಿ ಅಲೆ ಪ್ಲಸ್ ಆಗುತ್ತಾ ಅಂತ. ದಕ್ಷಿಣದ ದೋಸ್ತಿ ಅಭ್ಯರ್ಥಿಗಳು, ಉತ್ತರದಲ್ಲಿ ಸ್ಟಾರ್ ಕ್ಯಾಂಪೇನರ್ಗಳು ಈಗಾಗಲೇ ಇಲ್ಲಿ ಎಲೆಕ್ಷನ್ ಮುಗಿಸ್ಕೊಂಡಿರ್ತಾರಲ್ಲ, ಎಲ್ಲರೂ ಆ ಕಡೆ ತಿರುಗ್ತಾರೆ. ಎರಡನೇ ಹಂತದಲ್ಲೂ ಕೂಡ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಮೊದಲ ಹಂತದಲ್ಲಿ 14, ಎರಡನೇ ಹಂತದಲ್ಲಿ 14. ಹಾಗಾಗಿ ಎಲ್ಲ ಆ ಕಡೆಗೆ ಕಾನ್ಸಂಟ್ರೇಷನ್ ಶುರು ಮಾಡ್ತಾರೆ. ನಾಳೆ 1 ದಿನ ಮತದಾನ ಮುಗಿದುಬಿಟ್ರೆ 27ನೇ ತಾರೀಕಿಂದನೇ ಶುರು, ಮಿಕ್ಕಿದ್ದೆಲ್ಲ ಎಲ್ಲ ಆ ಕಡೆ ಹೊರಟ್ಬಿಡ್ತಾರೆ. 7ನೇ ತಾರೀಕು ಅಂದರೆ 5ನೇ ತಾರೀಕು ತನಕ ಎಲ್ಲರೂ ಕೂಡ ಅಲ್ಲಿ ಪ್ರಚಾರದ ಭರಾಟೆಯಲ್ಲಿ ತೊಡಗ್ತಾರೆ. ಬಿ ಜೆ ಪಿ ಅಂತಲೇ ಅಲ್ಲ, ಕಾಂಗ್ರೆಸ್ ಅವ್ರದ್ದು ಅದೇ ಲೆಕ್ಕಾಚಾರ. ಈಗಾಗಲೇ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದಲ್ಲಿದ್ದಾರೆ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಪ್ರಚಾರವನ್ನು ನಡೆಸ್ತಾರೆ. ಏಪ್ರಿಲ್ 26ನೇ ತಾರೀಕು ರಾಯಚೂರು, ಕಲಬುರಗಿ ಮತ್ತು ಬೀದರ್ನಲ್ಲಿ ಜೆ.ಪಿ. ನಡ್ಡಾ ಅವರ ಪ್ರಚಾರ ಇದೆ. ಜೆ.ಪಿ. ನಡ್ಡಾ ಅವರು ಬಂದು ಹೋದ ನೆಕ್ಸ್ಟ್ ಡೇ ಅಂದರೆ ಏಪ್ರಿಲ್ 28ಕ್ಕೆ ಮೋದಿಯವರ ಆಗಮನ ಆಗುತ್ತೆ. ನಡ್ಡಾ ಅವರು 1 ದಿನ ಏಪ್ರಿಲ್ 26, ಮೋದಿಯವರು ಏಪ್ರಿಲ್ 28 ಮತ್ತು 29 ಈ ಥರ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಏಪ್ರಿಲ್ 28ಕ್ಕೆ ಶುರು ಆಗುತ್ತೆ. ಬೆಳಗಾವಿ ಸಮಾವೇಶ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಉತ್ತರ ಕರ್ನಾಟಕದ ಮೇಲೆ ಎಲ್ಲರ ಕಣ್ಣು ಕೇಂದ್ರಿತವಾಗುತ್ತೆ. ಬಿ ಜೆ ಪಿಯವರ ಚುನಾವಣಾ ತಂತ್ರಗಾರಿಕೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಹೇಗಿದೆ ಪ್ರಚಾರ? ಅರವಿಂದ್, ನಾಳೆ ಮೊದಲ ಹಂತದ ಮತದಾನ ಆದ ಕೂಡಲೇ 26ನೇ ತಾರೀಕು ಅದರ ನಾಳೆಯಿಂದಲೇ ಶುರುವಾಗುತ್ತೆ. ನಾಳೆ ಜೆ.ಪಿ. ನಡ್ಡಾ ಅವರು ಕೂಡ ಬರ್ತಾ ಇದ್ದಾರೆ. ಜೆ.ಪಿ. ನಡ್ಡಾ 3 ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಮೂಲಕ ಸುತ್ತಮುತ್ತಲಿನ ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಮೋದಿಯವರು ಬರ್ತಾರೆ ಅಂತಂದರೆ BJP ಮುಖಂಡರು ಮತ್ತು ಕಾರ್ಯಕರ್ತರ ಹುಮ್ಮಸ್ಸು ಇನ್ನಷ್ಟು ಜಾಸ್ತಿ ಆಗುತ್ತೆ. 28, 29 2 ದಿನವೂ ಕೂಡ ಮೆಗಾ ಪ್ರಚಾರಗಳನ್ನು ಮೋದಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅವತ್ತೊಂದು ದಿನ 28ನೇ ತಾರೀಕು ಸ್ಟೇ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಜೆ.ಪಿ. ನಡ್ಡಾ ಮತ್ತು ಮೋದಿಯವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಿದ್ಧತೆ 2ನೇ ಹಂತದ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಮೊದಲ ಹಂತದ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರನ್ನೂ ಕೂಡ 2ನೇ ಹಂತದ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಬಳಸ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಬಂದಿರುವಂಥದ್ದು. ಮುಖ್ಯವಾಗಿ ಸ್ಟಾರ್ ಕ್ಯಾಂಪೇನರ್ಗಳಾಗಿ ಬಳಕೆ ಮಾಡ್ಕೊಳ್ತಾರೆ. ಯದುವೀರ್ ಇರಲಿ, ಶೋಭಾ ಕರಂದ್ಲಾಜೆ ಅವರು ಇರಲಿ, ಅಥವಾ ಡಾಕ್ಟರ್ C.N. ಮಂಜುನಾಥ್ ಇರಲಿ, ಇಂಥವ್ರನ್ನೇ ಅಲ್ಲಿ ಪ್ರಚಾರಕ್ಕೆ ಬಳಕೆ ಮಾಡ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿರುವಂಥದ್ದು. ಮುಖ್ಯವಾಗಿ ಮೋದಿಯವರ ಸಮಾವೇಶಗಳೇನಿದ್ದಾವೆ ಅದರಿಂದ ದೊಡ್ಡ ಮಟ್ಟದ ಅಲೆ ಬರುತ್ತೆ, ದೊಡ್ಡ ಮಟ್ಟದ ಮತ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿದು. ಬೆಳಗಾವಿ, ದಾವಣಗೆರೆ, ಉತ್ತರ ಕನ್ನಡ ಮತ್ತು ಬಾಗಲಕೋಟೆ ಈ 4 ಲೋಕಸಭೆ ಕ್ಷೇತ್ರಗಳಲ್ಲಿ ಒಟ್ಟು 9 ಲೋಕಸಭೆ ಕ್ಷೇತ್ರಗಳ ಮೇಲೆ ಫೋಕಸ್ ಇಟ್ಕೊಂಡು 4 ಕಡೆ ಪ್ರಚಾರ ಮಾಡ್ತಾರೆ 28ನೇ ತಾರೀಕು. ಇನ್ನು 29ನೇ ತಾರೀಕು ಕೂಡ ಬಳ್ಳಾರಿಯ ವಿಜಯನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ವಿಜಯನಗರದ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಮೂಲಕ ಸುತ್ತಮುತ್ತಲಿನ ಕೊಪ್ಪಳ ಮತ್ತು ರಾಯಚೂರು ಲೋಕಸಭೆ ಕ್ಷೇತ್ರಗಳ ಮೇಲೂ ಕೂಡ ಫೋಕಸ್ ಇಟ್ಕೊಂಡು ಒಟ್ಟು 29ನೇ ತಾರೀಕು 3 ಲೋಕಸಭೆ ಕ್ಷೇತ್ರ ಟಾರ್ಗೆಟ್ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿಯವರ ಸಮಾವೇಶ ಅಂದರೆ ಲಕ್ಷಾಂತರ ಜನ ಸೇರ್ತಾರೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದ ಅಲೆ ಎಬ್ಬಿಸ್ಕೋಬೇಕು, ದೊಡ್ಡ ಮಟ್ಟದ ಅನುಕೂಲ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ 2 ದಿನ ಮೆಗಾ ಪ್ರಚಾರವನ್ನು ಮೋದಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲೂ ಕೂಡ 6 ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಹೋಗಿದ್ರು. ಈಗ ಉತ್ತರದ ಕಡೆ ಮೋದಿಯವರು ಕೂಡ ಕಣ್ಣು ನೆಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಮೋದಿಯವರ ವರ್ಚಸ್ಸು, ದೋಸ್ತಿ ಬಲ, ಕಾಂಗ್ರೆಸ್ನ ವೈಫಲ್ಯಗಳು ಇವೇ ಮುಂತಾದ ಅಸ್ತ್ರಗಳನ್ನು ಇಟ್ಕೊಂಡು BJP ಮತ್ತು JDS ಉತ್ತರದ ಕ್ಷೇತ್ರಗಳನ್ನು ಕೂಡ ಗೆಲ್ಲುವತ್ತ ಹೊರಟಿದೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಪ್ರಧಾನಿ ಮೋದಿಯವರು 14ರಲ್ಲಿ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರೆ ಇನ್ನು ಉಳಿದ 3ರಲ್ಲಿ ನಡ್ಡಾ ಅವರು, ರಾಯಚೂರು, ಕಲಬುರಗಿ, ಬೀದರ್ನಲ್ಲಿ ನಡ್ಡಾ, ಬೆಳಗಾವಿ, ಚಿಕ್ಕೋಡಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಹಾವೇರಿ, ಬಾಗಲಕೋಟೆ, ವಿಜಯಪುರ ಇಷ್ಟನ್ನು ಮೋದಿಯವರು ಕವರ್ ಮಾಡ್ಕೋತಾರೆ.